ಆತ್ಮೀಯ ಸ್ನೇಹಿತರು ಸಮಾಧಿ ನರಸಿಂಹಮೂರ್ತಿ ಅವರು, ಇವ್ರ ಜೊತೆಯಲ್ಲಿ ಆಡದಂತ ಮಮತಾ ಮೇಡಮ್ ಅವ್ರ ಪರಿಚಯ ಬಹುಶಃ ನಮ್ಮ ಇಲ್ಲಿ ಬೆಂಗಳೂರು ಕಲಾವಿದರಿಗೆ ಇಲ್ಲ. ಇವರು ಮೂಲತಃ ಮಂಡ್ಯದವರು, ತುಂಬಾ ಒಳ್ಳೆಯ ಗಾಯಕಿ. ಅಷ್ಟು ಮಾತ್ರ ಅಲ್ಲ, ರಾಜಕೀಯ ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಅವರ ಸಮುದಾಯದಲ್ಲಿ ಒಕ್ಕಲಿಗರ ಸಂಘದಲ್ಲಿ ಕೂಡ ತುಂಬಾ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ಸಮಾಜ ಸೇವೆಯಲ್ಲಿ ಸದಾ ತೊಡಗಿಕೊಂಡಿದ್ದಾರೆ. ಇವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಬಂದು ಹಾಡಿದರೆ ನಮ್ಮೆಲ್ಲರನ್ನ ಆನಂದಿಸ್ತಿದ್ದಾರೆ. ಅವರು ಕೂಡ ದೇವರು ಎಲ್ಲ ಶಕ್ತಿ ಕೊಡ್ಲಿ, ಆ ತಾಯಿ ಶಾರದೆ ಕೃಪೆ ಇರಲಿ ಅಂತ ನಾನು ರವಿ ಅವರ ಪರವಾಗಿ ಸ್ನೇಹಿತರೆ ಈ ಸಂದರ್ಭ ನಾವು ನೀವೆಲ್ಲರೂ ಕಲಾವಿದರು. ರಘುಡ ಒಂದು ಮಾತು ನಾವು ನೀವೆಲ್ಲರೂ ಕಲಾವಿದರು. ಇವತ್ತು ಅಣ್ಣ ಅವ್ರ ಬರ್ತ್ಡೇ ಆಚರಿಸ್ತಾ ಇದ್ದೀವಿ. ಹಾಗೆ ಜಾನಕಿಯಮ್ಮ ಅವರು ಕೂಡ ಅವ್ರ ಬರ್ತ್ಡೇ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪುನೀತ್ ಅವರು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಹೌದು, ಪುನೀತ್ ಅವರ ಒಂದು ದೊಡ್ಡ ಗುಣನ ನಿಮ್ಮ ಮುಂದೆ ಹೇಳ್ಬೇಕು ಅನ್ಸುತ್ತೆ. ಒಂದ್ಸರಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಇದ್ವಿ. ಮುಂದುಗಡೆ ಮೊದಲನೇ ಸೋಫಾದಲ್ಲಿ ನಾನು, ಉಮೇಶ್ ಅಣ್ಣ, ಹೊರಡಿ ಕೃಷ್ಣಣ್ಣ 3 ಜನ ಕೂತಿದ್ವಿ. ಪುನೀತ್ ಅವ್ರ ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ರು. ಅಲ್ಲಿದ್ದಂತ ಹಿರಿಯರು, ಸ್ವಲ್ಪ ಅಂದ್ರೆ ವಯಸ್ಸಾದ ಕಲಾವಿದರು ನಾವು 3 ಜನ ಇದ್ದಿದ್ದಾರೆ. ಪುನೀತ್ ಅವರು ನಮ್ಮ 3 ಜನನ ನೋಡಿ ನಮ್ಮನ್ನು ಉದ್ದೇಶಿಸಿ ಒಂದು ಮಾತು ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ನಿರ್ಮಾಪಕರು, ನಿರ್ದೇಶಕರು ಹಳೆಯ ಕಲಾವಿದರನ್ನ ಮರೀತಾ ಇದ್ದಾರೆ. ಪುನೀತ್ ಅವರು ಕೂಡ ಒಬ್ಬ ನಿರ್ಮಾಪಕರು ಆಗಿದ್ದರಿಂದ ಅವ್ರು ಹೇಳಿದ್ರು, ನನ್ನನ್ನು ಸೇರಿಸಿಕೊಂಡು, ನನ್ನನ್ನು ಒಳಗೊಂಡಂತೆ ಪ್ರತಿ ನಿರ್ಮಾಪಕರು, ನಿರ್ದೇಶಕರು ತಮ್ಮ ಚಿತ್ರಗಳಲ್ಲಿ ಕರೆದು ಹಳೆಯ ಕಲಾವಿದರಿಗೆ ಒಂದೊಂದು ದಿವಸ ಕೂಡ ಕೆಲಸ ಕೊಟ್ಟರು ಕೂಡ ಅವರಿಗೆ ಗೌರವ ಸಲ್ಲಿಸಿದ ಹಾಗಾಗುತ್ತೆ. ಇದನ್ನ ಎಷ್ಟು ಜನ ಮಾಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ಸಂದರ್ಭ ನಿಮ್ಮ ಹತ್ರ ಹೇಳಲೇಬೇಕಾದಂತಂದ್ರೆ, ನಾಡಿದ್ದು ಶುಕ್ರವಾರ ದಾಸರಹಳ್ಳಿ ಅಂತ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಅದರ ನಿರ್ಮಾಪಕರು ಶಿವಮೊಗ್ಗ ಉಮೇಶ್ ಅಂತ, ನಿರ್ದೇಶಕರು MR ಶ್ರೀನಿವಾಸ್ ಕಪಿಲ್ ಅಂತ. ನೀವು ನಂಬುತ್ತೀರೋ ಬಿಡ್ತೀರೋ, ಸುಮಾರು 100ರಿಂದ 150 ಜನ ನಮ್ಮ ಹಿರಿಯ ಕಲಾವಿದರು, ಪೋಷಕ ಕಲಾವಿದರನ್ನ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಪಾತ್ರ ಮಾಡ್ತಿದ್ದಾರೆ. ನೀವು ಖಂಡಿತ ನಾನು ಕೂಡ ಇದ್ದೀನಿ. ನನ್ನೂರು ಒಳಗಡೆ 150 ಜನ ಇದ್ದೀವಿ. ನನಗೆ ಅನ್ನಿಸ್ತು ಇದು ನೋಡಿದಾಗ, ಪುನೀತ್ ಅವರ ಒಂದು ಮಾತು ಏನಿತ್ತು ಅದರ ಅಕ್ಷರಶಃ ಅಥವಾ ಅದಕ್ಕಿಂತ ಹೆಚ್ಚಾಗಿ ಪಾಲಿಸಿದಂಥವ್ರು ಈ ತಂಡ. ಈ ದಾಸರಹಳ್ಳಿ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಪ್ರೋತ್ಸಾಹ ಇರಲಿ. ನೀವೆಲ್ಲರೂ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನೋಡಿ. ಅಂತ ನಿರ್ಮಾಪಕರು, ನಿರ್ದೇಶಕರು ಗೆಲ್ಲಬೇಕು, ಅಂತವ್ರನ್ನ ನಾವು ಉಳಿಸ್ಕೋಬೇಕು. ಅಂತವ್ರನ್ನ ಉಳಿಸ್ಕೊಂಡ್ರೆ ನಾವು ಪುನೀತ್ ಅವರ ಆಶಯ ಏನಿತ್ತು ಅದಕ್ಕೆ ಒತ್ತು ಕೊಟ್ಟಾಗುತ್ತೆ ಅಂತ ನಿಮ್ಮೆಲ್ಲರಿಗೂ ಈ ಮೂಲಕ ಮನವಿ ಮಾಡ್ತಾರೆ. ನಮಸ್ಕಾರ.